ಮಹಾರಾಜ, ಇವಳು ಸುಳ್ಳು ಹೇಳ್ತಿದ್ದಾಳೆ. ನಾನೇ ನನ್ನ ಕಣ್ಣಾರೇನೆ ನೋಡಿದ್ದೀನಿ. ಇವಳು ಇದನ್ನ ತಂದಿರೋದು. ಮಕ್ಕಳಿಗೆಲ್ಲ ಊಟ ಮಾಡಿಸಿ ಅದನ್ನ ಕೆಳಗಡೆ ಬಿಸಾಡಿದಾಳೆ. ಒಂದು ಕಾಡಲ್ಲಿ ತುಂಬಾ ಪಕ್ಷಿಗಳು ಜೀವಿಸ್ತಿದ್ವು. ಪಕ್ಷಿಗಳ ರಾಜ ಆದ ಗಿಳಿ ತುಂಬಾನೇ ಒಳ್ಳೆಯವನು. ಆ ಪಕ್ಷಿಗಳಲ್ಲೇ ಒಂದು ಪಕ್ಷಿ ಇತ್ತು. ಅದರ ಹೆಸರು ಟೀನು. ಅದು ಒಂದು ಮರದ ಮೇಲೆ ಒಂದು ಚಿಕ್ಕ ಗೂಡಿನಲ್ಲಿ ಜೀವಿಸ್ತಿತ್ತು. ಅದಕ್ಕೆ ಎದುರುಗಡೆನೆ ಇನ್ನೊಂದು ದೊಡ್ಡ ಗೂಡಲ್ಲಿ ಮೀನು ಪಕ್ಷಿ ಅದರ ಗಂಡ ಮತ್ತು ಅದರ ಮಕ್ಕಳ ಜೊತೆ ಜೀವಿಸ್ತಾ ಇತ್ತು. ಆ ಗಂಡ ಹೆಂಡತಿ ಇಬ್ರು ತುಂಬಾನೇ ಚೂಟಿಗಳು. ಬೇರೆಯವರ ಗೂಡಿನಿಂದ ಅವ್ರಿಗೋಸ್ಕರ ಆಹಾರವನ್ನು ಕಳ್ತನ ಮಾಡ್ತಿದ್ವು. ಒಂದಿನ ಟೀನು ಪಕ್ಷಿ 2 ಮೊಟ್ಟೆ ಇಡುತ್ತೆ. ಅದು ತುಂಬಾ ಸಂತೋಷವಾಗಿ ಅದನ್ನ ನೋಡ್ಕೋತಾ ಇರುತ್ತೆ. ಒಂದಿನ ರಾತ್ರಿ ಕಾಡಿನಲ್ಲಿ ತುಂಬಾ ಜೋರಾಗಿ ಮಳೆ ಬರುತ್ತೆ. ಅವತ್ತಿನ ದಿನ ಕತ್ತಲು ಬೇರೆ ಜಾಸ್ತಿ ಇತ್ತು. ಯಾರಿಗೂ ಏನು ಕಾಣಿಸೇ ಇರ್ಲಿಲ್ಲ. ಮಾರನೇ ದಿನ ಬೆಳಗ್ಗೆ ಟೀನು ಕಣ್ ತೆಗೆದು ನೋಡಿದಾಗ ಗೂಡಿನಲ್ಲಿರುವ ಮೊಟ್ಟೆನ ನೋಡಿ ಬಾಯಿ ತೆಗೆದಿದ್ದು ತೆಗೆದಂಗೆ ಇಟ್ಕೊಂಡಿರುತ್ತೆ. ಅದಕ್ಕೆ ಆಶ್ಚರ್ಯ, ಅದ್ರಲ್ಲಿ ಇನ್ನೊಂದು ಮೊಟ್ಟೆ ಬೇರೆ ಇರುತ್ತೆ. ನೋಡೋದಕ್ಕೆ ಬಂಗಾರ ತರ ಇತ್ತು ಆ ಮೊಟ್ಟೆ. ಅರೆ, ಈ 3ನೇ ಮೊಟ್ಟೆ ಯಾರ್ದಪ್ಪ? ನೋಡೋದಕ್ಕೆ ಬಂಗಾರ ತರ ಮೆರಿತಿದೆ. ಸರಿ ಬಿಡು, ಇದರಿಂದ ಬರೋ ಮಗುನ ಕೂಡ ನನ್ನ ಸ್ವಂತ ಮಗು ತರ ನಾನು ನೋಡ್ಕೋತೀನಿ. ಸ್ವಲ್ಪ ದಿನದ ನಂತರ 2 ಮೊಟ್ಟೆಗಳು ಒಡೆದು ಅದರಿಂದ ಸುಂದರವಾದ ಪಕ್ಷಿ ಆಚೆ ಬರುತ್ತೆ. ಅದನ್ನ ನೋಡಿ ಟೀನು ತುಂಬಾನೇ ಸಂತೋಷ ಪಡುತ್ತೆ. ಮತ್ತೆ ಇನ್ನು ಸ್ವಲ್ಪ ಹೊತ್ತಿಗೆ 3ನೇ ಮೊಟ್ಟೆನೂ ಒಡೆಯುತ್ತೆ. ಅದರಲ್ಲೂ ತುಂಬಾ ಸುಂದರವಾದ ಪಕ್ಷಿ ಇರುತ್ತೆ. ಅದು ನೋಡೋದಕ್ಕೆ ಪಿಂಕ್ ಕಲರ್ ಅಲ್ಲಿ ಇರುತ್ತೆ ಮತ್ತು ತುಂಬಾನೇ ಸುಂದರವಾಗಿತ್ತು. ಅರೆ ವಾ, ನನ್ನ ಮಗುವೆ, ತುಂಬಾ ಸುಂದರವಾಗಿದೆಯಾ ನೀನು. ನಿನ್ನ ಹೆಸರು ನಾನು ಚನ್ಮನ್ ಅಂತ ಇಡ್ತೀನಿ. ಅಮ್ಮ, ಹಾಗೆ ಹೇಳ್ಬೇಡಿ. ನನ್ನ 2 ಅಣ್ಣಂದ್ರು ಕೂಡ ಚೆನ್ನಾಗಿದ್ದಾರೆ. ಮಗು, ನೀನು ಮೊಟ್ಟೆಯಿಂದ ಆಚೆ ಬಾ. ಯಾಕೆ ಮೊಟ್ಟೆ ಒಳಗಡೆನೆ ಕೂತಿದ್ಯಾ? ಇಲ್ಲ ಅಮ್ಮ, ನಂಗೆ ಇಲ್ಲಿಂದ ಬರಕ್ ಆಗಲ್ಲ. ಆದ್ರೆ ಯಾಕೋ? ಟೈಮ್ ಬರೋವಾಗ ನಾನೇ ಹೇಳ್ತೀನಿ. ಸರಿ, ನಿನ್ನಿಷ್ಟ. ನಿಮ್ಮೆಲ್ಲಾರ್ಗೂ ನಾನು ಆಹಾರ ಹುಡ್ಕೊಂಡ್ ಬರ್ತೀನಿ, ಸರಿನಾ? ಹಂಗಂತೇಳಿ ಟೀನು ಅಲ್ಲಿಂದ ಹೋಗ್ಬಿಡುತ್ತೆ. ತುಂಬಾ ಹೊತ್ತಾದ್ಮೇಲೆ ಅದಕ್ಕೆ 3 ದಾನ ಸಿಗುತ್ತೆ. ಸರಿ ಬಿಡು, ನನ್ ಮಕ್ಕಳಿಗೋಸ್ಕರ 3 ಆದ್ರೂ ಸಿಕ್ತಲ್ವಾ? ಇವತ್ತು ನನ್ಗೆ ಆಹಾರ ಇಲ್ಲ ಅಂದ್ರೂ ಪರವಾಗಿಲ್ಲ, ಇದು ಅವ್ರಿಗೋಸ್ಕರ ತಗೊಂಡೋಗ್ತೀನಿ. ಹಂಗಂತ ಯೋಚನೆ ಮಾಡ್ಕೊಂಡು 3 ದಾನನ ಅದರ ಕಾಲಲ್ಲಿ ಎತ್ಕೊಂಡು ಅದರ ಗೂಡಿನ ಬಳಿ ಅದು ಹೋಗುತ್ತೆ. ತಗೋ ಮಕ್ಕಳ, ನಿಮ್ ಎಲ್ಲಾರ್ಗೂ ನಾನು ಆಹಾರ ತಂದಿದ್ದೀನಿ. ಎಲ್ಲರೂ ಒಂದೊಂದ್ ತಿನ್ನಿ. ಆದ್ರೆ ಅಮ್ಮ, ನೀವೇನ್ ತಿಂತೀರಾ? ಇಲ್ಲಂತೂ 3 ಕಾಳಿದೆ. ದಾರಿಯಲ್ಲಿ ಬರೋವಾಗ್ಲೇ ನಾನ್ ತಿನ್ಬಿಟ್ಟೆ. ನೀವ್ ತಿನ್ನಿ. ಅದನ್ ಕೇಳಿ ಎಲ್ಲರಿಗಿಂತ ಮುಂಚೆ ಚುನ್ಮುನ್ ಅಲ್ಲಿರುವ ಒಂದು ದಾನವನ್ನು ತಿನ್ನುತ್ತೆ. ಅದು ತಿಂದಿದ ತಕ್ಷಣ ಅದು 2 ದಾನವಾಗಿ ಬದಲಾಗತ್ತೆ. ಮತ್ತೆ ಚಿನ್ಮುನ್ ಅಲ್ಲೇ ಇರುವ ಇನ್ನೊಂದು ದಾನವನ್ನು ತಿನ್ನುತ್ತೆ. ಅದು ಮತ್ತೆ ಇನ್ನೂ 2 ದಾನವಾಗಿ ಬದಲಾಗತ್ತೆ. ಈಗ ಅವರ ಗೂಡಲ್ಲಿ 5 ದಾನ ಇದೆ. ಇದೆಂತಹ ಮಾಯ ಅಪ್ಪ? ಅಮ್ಮ, ನಾನು ಮ್ಯಾಜಿಕಲ್ ಎಗ್ ಇಂದ ಬಂದಿರೋದು. ನಂಗೆ ಶಕ್ತಿ ಇದೆ. ಇದು ಅದರದ್ದೇ ಕೆಲ್ಸ. ನಾನು ಏನ್ ತಿಂದ್ರು ಅದು 2 ಆಗುತ್ತೆ. ಅದನ್ ಕೇಳಿ ಎಲ್ಲರೂ ಸಂತೋಷ ಪಡ್ತಾರೆ. ಟೀನು ಅವರ ಬೇರೆ ಮಕ್ಕಳಿಗೂ ಆಹಾರವನ್ನು ತಿನ್ಸಿ ಮತ್ತೆ ಅದು ಕೂಡ 2 ದಾನ ತಿನ್ನುತ್ತೆ. ತುಂಬಾ ತುಂಬಾ ಧನ್ಯವಾದ ಮಕ್ಕಳ. ಇನ್ಮೇಲೆ ನಾವ್ ಯಾರೂ ಹಸಿವಿನಿಂದ ಇರ್ಬೇಕಾಗಿಲ್ಲ. ಅದು ಎಲ್ಲ ನಿನ್ನಿಂದಾನೇ. ಅಲ್ಲೇ ಎದ್ರಲ್ಲಿರುವ ಮೀನು ಮತ್ತೆ ಅವರ ಗಂಡ ಇಬ್ರು ನೋಡ್ತಾ ಇದ್ರು. ಮೀನು, ಈ ಮಗು ನಮ್ಮನೇಲಿರ್ಬೇಕಿತ್ತು. ನಾನು ಅದಕ್ಕೇನೆ ಇವತ್ತು ವ್ಯವಸ್ಥೆ ಮಾಡಿ ಬರ್ತೀನಿ ಹಂಗಂತ ಹೇಳಿ ನಗಕ್ ಶುರು ಮಾಡ್ದ. ಅವತ್ತಿನ ದಿನ ರಾತ್ರಿ ಗಿಳಿ ಮಹಾರಾಜನ ಮನೆಗೆ ಒಬ್ನೇ ಹೋಗ್ತಾನೆ. ಆ ಸಮಯದಲ್ಲಿ ರಾಜ ನಿದ್ದೆ ಮಾಡ್ತಿರ್ತಾನೆ. ಅವರ ಕೊಠಡಿಯಲ್ಲಿ ಆಹಾರ ಹಾಕಿ ಒಂದು ಮಡಿಕೆ ಇಟ್ಟಿದ್ರು. ಗೋಲ್ಡಿ ಆ ಮಡಿಕೆನ ಅದರ ಕಾಲಲ್ಲಿ ಮೆತ್ತಗೆ ಎತ್ಕೊಂಡು ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡುತ್ತೆ. ಮತ್ತೆ ಅದ್ರಲ್ಲಿರೋ ಆಹಾರ ಅಲ್ಲ, ಅದು ಚೆನ್ನಾಗಿ ತಿನ್ಬಿಟ್ಟು ಮತ್ತೆ ಆ ಮಡಿಕೆನ ಟೀನು ಪಕ್ಷಿಯ ಮರದ ಕೆಳಗಡೆ ಹಾಕ್ಬಿಡುತ್ತೆ. ಸ್ವಲ್ಪ ತಾದ್ಮೇಲೆ ಗಿಳಿಗೆ ಗೊತ್ತಾಗತ್ತೆ ಅದರ ಆಹಾರವನ್ನು ಯಾರೋ ಕಳ್ತನ ಮಾಡಿದ್ದಾರೆ ಅಂತ. ಅದಕ್ಕೆ ತುಂಬಾ ಕೋಪ ಬರುತ್ತೆ. ಅದು ಅದರ ಮಡಿಕೆ ಭೂಮಿ ಮೇಲೆ ಬಿದ್ದಿರೋದು ನೋಡುತ್ತೆ. ಮತ್ತೆ ಅದರ ಮೇಲೆ ಟೀನುವಿನ ಗೂಡಿತ್ತು.
ಅದಕ್ಕೆ ತುಂಬಾ ಕೋಪ ಬರುತ್ತೆ ಮತ್ತೆ ಟೀನುವಿನ ಗೂಡತ್ರ ಹೋಗುತ್ತೆ ಮತ್ತೆ ಕೋಪದಿಂದ ಅನ್ನುತ್ತೆ, ಟೀನು ಹಕ್ಕಿ, ನನ್ನ ಆಹಾರನ ಕದಿಯೋಷ್ಟು ಧೈರ್ಯನ ನಿಂಗೆ? ಇಲ್ಲ ಮಹಾರಾಜ, ನಿಮ್ಮ ಆಹಾರವನ್ನು ನಾನು ಕಳ್ತನ ಮಾಡಿಲ್ಲ. ಆಗ ಅದ್ರ ಮುಂದೆ ಗೋಲ್ಡಿ ಎಗರ್ಕೊಂಡ್ ಬರುತ್ತೆ. ಮಹಾರಾಜ, ಇವಳು ಸುಳ್ಳು ಹೇಳ್ತಿದ್ದಾಳೆ. ನಾನೇ ನನ್ನ ಕಣ್ಣಾರೇನೆ ನೋಡಿದ್ದೀನಿ. ಇವಳು ಇದನ್ನ ತಂದಿರೋದು. ಮಕ್ಳಿಗೆಲ್ಲ ಊಟ ಮಾಡಿಸಿ ಅದನ್ನ ಕೆಳಗಡೆ ಬಿಸಾಡಿದಾಳೆ. ಅದನ್ ಕೇಳಿ ಎಲ್ಲಾರ್ಗೂ ಶಾಕ್ ಆಗ್ಬಿಡುತ್ತೆ. ಟೀನು ಮಕ್ಕಳು ಸಹ ಹೇಳ್ತಾರೆ ಅದು ಹೇಳ್ತಿರೋದು ಸುಳ್ಳು ಅಂತ. ಆದ್ರೆ ಗಿಳಿಗೆ ಅವ್ರ ಮೇಲೆ ಸ್ವಲ್ಪನೂ ನಂಬಿಕೆ ಇಲ್ಲ. ಈಗಿಂದೀಗ್ಲೇ ನೀನು ನನ್ ಜೊತೆ ಬರ್ಬೇಕು, ನಿಂಗೆ ಶಿಕ್ಷೆ ಕೊಡಲಾಗತ್ತೆ. ಟೀನು ಸಪ್ಪಗೆ ಗಿಳಿಯ ಹಿಂದ್ಗಡೆನೆ ಹೋಗುತ್ತೆ, ಯಾಕಂದ್ರೆ ಅವನು ರಾಜ. ಆದ್ರಿಂದ ಅವ್ರು ಹೇಳದ್ದು ಸಹ ಇವ್ರು ಕೇಳ್ಬೇಕಾಗಿತ್ತು. ಅವ್ರು ಹೋದ್ಮೇಲೆ ಗೋಲ್ಡಿ ಚಿನ್ಮುನ್ ಹತ್ರ ಹೇಳುತ್ತೆ, ಚುನ್ಮುನ್, ನಿಂಗೆ ಆಹಾರ ಕೊಡೋಲ್ಲಂತೂ ಹೊರಟೋದ್ಲು. ನಮ್ಮ ಮನೆಯಲ್ಲಿ ಇರ್ತೀಯ ಇನ್ನು? ಅದನ್ ಕೇಳಿ ಚಿನ್ಮುನ್ಗೆ ಚೆನ್ನಾಗ್ ಅರ್ಥ ಆಗುತ್ತೆ ಇದೆಲ್ಲ ಇವನೇ ಮಾಡಿರೋದು ಅಂತ. ಸರಿ, ನೀವು ಹೋಗಿ, ಈಗ ನಾನು ಆಲೋಚನೆ ಮಾಡಿ ಮತ್ತೆ ಹೇಳ್ತೀನಿ. ಅದನ್ ಕೇಳಿ ಅದು ಅದರ ಗೂಡಿನ ಕಡೆ ಹೋಗ್ಬಿಡುತ್ತೆ. ಅಣ್ಣ, ಅಮ್ಮ ಹೋದ್ಲು, ನೀನು ನಮ್ಮನ್ ಬಿಟ್ಟೋಗ್ತೀಯಾ? ಇಲ್ಲ ಕಣ್ರು, ನಾನ್ ನಿಮ್ಮನ್ ಬಿಟ್ಟೋಗಲ್ಲ. ನಾನ್ ನಿಮಗೊಂದು ಪ್ಲಾನ್ ಹೇಳ್ತಾ ಇದ್ದೀನಿ. ಹಂಗಂತೇಳಿ ಅದರ ಐಡಿಯಾ ಹೇಳುತ್ತೆ. ಇಬ್ರು ಮಕ್ಕಳು ಗಿಳಿ ಮಹಾರಾಜರ ಬಳಿ ಹೋಗ್ತಾರೆ. ಅವರು ಪಾಪ ಪಕ್ಷಿನ ಜೈಲಲ್ಲಿ ಬಂಧಿಸಿದ್ರು. ನೀವ್ ಯಾಕೆ ಬಂದಿದ್ದೀರಾ ಇಲ್ಲಿ? ಮಹಾರಾಜ, ನಿಮ್ಮ ಮನೆಯಿಂದ ಕಳ್ತನ ಮಾಡಿರೋದು ನಮ್ಮಮ್ಮ ಅಲ್ಲ, ಮತ್ತೆ ಬೇರೆ ಯಾರೋ. ನಿಮ್ಮ ಮನೆಯಿಂದ ಅವರು ಮತ್ತೆ ಕಳ್ತನ ಮಾಡಕ್ ಬರ್ತಾರೆ. ಏನ್ ಹೇಳ್ತಾ ಇದೀಯ ನೀನು? ಯಾರವರು? ಮಹಾರಾಜ, ನೀವು ನಮ್ ಜೊತೆ ಬನ್ನಿ, ಅವರ ಮುಖತಃ ಎಲ್ಲ ಹೇಳಿಸ್ತೀವಿ ನಾವು. ಅದನ್ ಕೇಳಿ ಗಿಳಿ ಮಹಾರಾಜ ಟೀನುನ ಜೈಲಿಂದ ಬಿಡುಗಡೆ ಮಾಡುತ್ತೆ. ಮತ್ತೆ ಎಲ್ಲರೂ ಟೀನುವಿನ ಗೂಡಿನ ಕಡೆ ಹೋಗ್ತಾರೆ. ನಾವು ಕದ್ದು ಮುಚ್ಚಿ ಇಲ್ಲೇ ನಿಲ್ಲೋಣ, ಅವನಿಗ ಬರ್ತಾನೆ. ಅದರ ಮಾತು ಕೇಳಿ ಎಲ್ಲರೂ ಗೂಡಿನ ಮೇಲೆ ಇರುವ ಬೇರೆ ಕೊಂಬಿನ ಮೇಲೆ ಕುತ್ಕೊಂಡಿರುತ್ತೆ. ಮತ್ತೆ ಚಿನ್ಮುನ್ ಏನ್ ಹೇಳುತ್ತೋ ಅಂತ ನೋಡ್ತಾ ಇರ್ತಾರೆ. ಚಿನ್ಮುನ್ ಗೋಲ್ಡಿನ ಕರೆಯುತ್ತೆ. ತಕ್ಷಣ ಗೋಲ್ಡಿ ಆಚೆ ಬರುತ್ತೆ. ಹೇಳು ಮಗ, ನನ್ನ ಜೊತೆ ಬರಕ್ಕೆ ನೀನೀಗ ರೆಡಿನಾ? ಅಲ್ಲ, ಒಂದು ವಿಷಯ ಹೇಳಿ, ನಂಗೆ ರಾಜನ್ ಊಟ ಮಾಡ್ಬೇಕು ಅಂತೇಳಿ ಮನ್ಸಾದ್ರೆ ನೀವಲ್ಲಿಂದ ತರ್ತೀರಾ? ಹೌದಪ್ಪ. ಆದ್ರೆ ಅದನ್ ಹೇಗ್ ನಾನ್ ನಂಬ್ಲಿ? ಹಾ, ಅರೆ ಮಗನೇ, ಆಕ್ಚುಲಿ ನಾನೇ ಅಲ್ಲಿಂದ ಕತ್ಕೊಂಡ್ ತಂದಿದ್ದು. ಮತ್ತೆ ಆ ಟೀನೂರ್ ಮೇಲೆ ಹಾಕ್ಬಿಟ್ಟೆ ನಾನು, ಯಾಕಂದ್ರೆ ನಾನಿನ್ನ ಕರ್ಕೊಂಡೋಗ್ಬೇಕಿತ್ತು. ಈ ಚಿಕ್ಕ ಗೂಡಲ್ಲಿರೋದ್ ನೋಡಿ ನಂಗೆ ತುಂಬಾ ಬೇಜಾರಾಗುತ್ತೆ, ಗೊತ್ತಾ? ಆ ಮಾತು ಕೇಳಿ ಮೇಲೆ ಕುತ್ಕೊಂಡಿರುವ ಗಿಳಿರಾಜಗೆ ತುಂಬಾನೇ ಕೋಪ ಬರುತ್ತೆ. ಮತ್ತೆ ಎಲ್ಲಾ ಪಕ್ಷಿಗಳು ಕೆಳಗಡೆ ಇರುವ ಕೊಂಬಿನ ಮೇಲೆ ಬರುತ್ತೆ. ಅದನ್ನ ನೋಡಿ ಗೋಲ್ಡಿ ಭಯ ಪಡುತ್ತೆ. ಗಿಳಿ ಮಹಾರಾಜ, ನೀವಾ? ಹಾ, ನಾನಿಲ್ಲೇ ಎಲ್ಲ ಕೇಳಿದ್ದೀನಿ ನಾನೀಗ. ನೀನ್ ಆಹಾರ ಕದ್ಬಿಟ್ಟು ಟೀನುನ್ ತಲೆ ಕಟ್ಟಿದ್ಯಲ್ಲ, ಅದನ್ನ. ಹಂಗಂತೇಳಿ ಟೀನು ಹತ್ರ ಹೇಳುತ್ತೆ, ಟೀನು ಹಕ್ಕಿ, ನಂಗೆ ಕ್ಷಮಿಸ್ಬಿಡು. ನಾನ್ ನಿನ್ನ ಆಗ ನಂಬ್ಲೇ ಇಲ್ಲ. ಹಾ ಮಕ್ಕಳೇ, ನಿಮ್ಮಿಂದಾನೆ ನಿಜವಾದ ಕಳ್ಳ ಯಾರು ಅಂತ ನನಗ್ ಗೊತ್ತಾಗಿದ್ದು. ಶಬ್ಬಾಷ್. ಅದನ್ ಕೇಳಿ ಎಲ್ಲರೂ ಸಂತೋಷ ಪಡ್ತಾರೆ. ಮತ್ತೆ ಗೋಲ್ಡಿ, ನೀನ್ ನನ್ ಜೊತೆಗ್ ಬಾ. ಇನ್ ಸ್ವಲ್ಪ ದಿನ ಜೈಲಿನ ಊಟ ಮಾಡೋಣ, ಬಾ ಈಗ. ಗಿಳಿ ಮಹಾರಾಜ ಅದನ್ನ ಅವ್ರ ಜೊತೆನೆ ಕರ್ಕೊಂಡು ಹೋಗ್ಬಿಡ್ತಾರೆ. ಮತ್ತೆ ಅದನ್ನ ಜೈಲಲ್ಲಿ ಬಂಧಿಸ್ಬಿಡುತ್ತೆ. ಮತ್ತೆ ಟೀನು, ಅದರ ಮಕ್ಕಳು ಎಲ್ಲರೂ ಸೇರಿ ತುಂಬಾ ಸಂತೋಷವಾಗಿ ಜೀವನ ಸಾಗಿಸೋದಕ್ಕೆ ಶುರು ಮಾಡ್ತಾರೆ. ಅಕ್ಕಿ 2 ಮೊಟ್ಟೆ ಇಟ್ಟಿದ್ಯಾ? ಹೊಟ್ಟೆ ತುಂಬಾ ತಿಂತೀನಿ ನಾನು. ಈಗ್ಲೇ ಈ ಮೊಟ್ಟೆನ ತಿಂತೀನಿ. ಆಲದ ಮರದ ಮೇಲೆ ಒಂದು ಪಕ್ಷಿ ದಂಪತಿಗಳು ವಾಸಿಸ್ತಿತ್ತು. ಅವುಗಳಿಗೆ ಹೊಸದಾಗಿ ಮದ್ವೆ ಆಗಿರುತ್ತೆ. ಪಕ್ಷಿ ಪ್ರೆಗ್ನೆಂಟ್ ಆಗಿತ್ತು. ಇಬ್ರು ತುಂಬಾ ಸಂತೋಷವಾಗಿ ಅವ್ರ ಜೀವನ ಕಳೀತಿದ್ರು. ಅದೇ ಮರದ ಮೇಲೆ ಒಂದು ಹದ್ದು ವಾಸಿಸ್ತಿತ್ತು. ಅದರ ಒಂದು ರೆಕ್ಕೆ ಚೆನ್ನಾಗೇ ಇತ್ತು, ಆದ್ರೆ ಪಾಪ ಇನ್ನೊಂದು ರೆಕ್ಕೆ ಅದಕ್ಕೆ ಹೇಟಾಗಿತ್ತು. ಹೇಗಿದ್ಯಾ ಅಮ್ಮ ನೀನು? ಹೊರಗಡೆ ಹೋಗ್ತಿದ್ದೀರಾ ಇಬ್ರು? ಒಳ್ಳೇದು. ಅದ್ದೆ,
ಎಷ್ಟು ಸರಿ ಹೇಳಿದ್ದೀನಿ ನಾನು ನಿಂಗೆ, ಎಲ್ಲಾದ್ರೂ ಹೋಗುವಾಗ ಎಲ್ಲಿಗೆ ಅಂತ ಕೇಳ್ಬೇಡ ಅಂತ. ಕೇಳಿದ್ರೆ ಕೆಲಸ ಆಗಲ್ಲ ಅಂತ ಗೊತ್ತಿಲ್ವಾ? ಏನ್ ಹದ್ದಣ್ಣ, ನಾವ್ ಎಲ್ಲೋದ್ರೆ ನಿಮ್ಗೇನು? ನಿಮ್ಗೆ ಯಾಕ ಚಿಂತೆ? ನೀನು ಈ ಮರದ ಮೇಲೆನೆ ಕೂತಿರ್ತೀಯ, ಎಲ್ಲೂ ಹೋಗಲ್ಲ ಬರಲ್ಲ. ಅದು ಅಲ್ದೆ ನಿನ್ನ ಆಲನೆ ಪಾಲನೆನು ನಾವೇ ನೋಡ್ಬೇಕಾಗಿದೆ. ಅಯ್ಯೋ, ನಾನಂತೂ ಸುಮ್ಮನೆ ಕೇಳ್ದೆ. ನೀವಿಬ್ರು ರೆಡಿಯಾಗಿ ಹೊರಟಿದ್ರಲ್ವಾ, ಚೆನ್ನಾಗಿ ಕಾಣ್ತಿದ್ರಲ್ವಾ. ಆ ದೇವರು ನಿಮ್ಮ ಜೋಡಿನ ಹೀಗೆ ಇಟ್ಟಿರ್ಲಿ. ಧನ್ಯವಾದ. ಆದ್ರೆ ನೀವಂತೂ ಜೋಡಿ ಆಗಕ್ಕಾಗೋದೇ ಇಲ್ಲ, ಯಾಕಂದ್ರೆ ನಿಮ್ದೊಂದರಕ್ಕೆ ಚೆನ್ನಾಗಿಲ್ಲ ಅಲ್ವಾ? ಈ ಪಕ್ಷಿಗಳು ಎರಡು ಹದ್ದತ್ರ ಈ ತರನೇ ಮಾತಾಡ್ತಾ ಇತ್ತು. ಆ ಮರದ ಮೇಲೆ ಬೇರೆ ಪಕ್ಷಿಗಳು ಇಲ್ದೇ ಇರುವ ಕಾರಣದಿಂದ ಅವುಗಳೇ ಹದ್ದಿಗೆ ಆಹಾರ ತಂದು ಕೊಡ್ಬೇಕಾಗಿತ್ತು. ಒಂದಿನ ಏನಾಯ್ತಂದ್ರೆ, ಪಕ್ಷಿ ಹಣ್ಣು ತಿಂತಿತ್ತು. ಅರೆ ವಾ, ಮಜಾ ಬರ್ತಿದೆ. ನನ್ನ ಸ್ವಾಮಿಗಳು ಈ ಹಣ್ಣನ್ನ ಯಾವ ಮರದಿಂದ ತಂದ್ರಂತ ಗೊತ್ತಿಲ್ಲ, ತಿಂತಿದ್ರೆ ಅಷ್ಟು ರುಚಿಯಾಗಿದೆ. ಏನಮ್ಮ, ಏನ್ ತಿದ್ದೀಯಾ? ನಂಗೂ ಜೋರಾಗಿ ಹೊಟ್ಟೆ ಹಸಿತಾ ಇದೆ. ಏನಾದ್ರೂ ತಿನ್ನಕ್ಕಿದ್ರೆ ಕೊಡ್ತೀಯಾ? ಈ ಹದ್ದಿನ ಕಣ್ಣು ಯಾವಾಗ್ಲೂ ನನ್ನ ಆಹಾರದ ಮೇಲೇನೆ ಇರುತ್ತೆ. ಇದಕ್ಕೆ ನಾನ್ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಗೊತ್ತಿಲ್ವಾ? ಯಾವಾಗ ನೋಡು ನನ್ನ ಆಹಾರನೇ ನೋಡ್ತಾ ಇರುತ್ತೆ. ಏನಾಯ್ತು, ಇವತ್ತೇನು ಮಾಡ್ಲಿಲ್ವಾ? ತರ್ತೀನಿ ರೀ. ಪಕ್ಷಿ ರಾತ್ರಿಯ ಆಹಾರ ಹದ್ದಿಗೆ ತಗೊಂಡು ಕೊಡುತ್ತೆ. ಹದ್ದು ಅದನ್ನ ತಿನ್ನಕ್ಕೆ ಶುರು ಮಾಡ್ದಂಗ್ಲೆ ಅದು ರಾತ್ರಿ ಮಾಡಿರುವ ಆಹಾರ ಅಂತ ಅದು ಕಂಡುಹಿಡಿಯುತ್ತೆ. ಏನಮ್ಮ, ಇದು ನಿನ್ನೆ ರಾತ್ರಿದಲ್ವಾ? ಇವತ್ತೇನು ಮಾಡಿಲ್ವಾ? ಇರೋದನ್ನೇ ಕೊಡಕ್ಕಾಗೋದು, ಬೇಕಂದ್ರೆ ತಿನ್ನಿ, ಇಲ್ಲಾಂದ್ರೆ ಬೇಡ. ಯಾವಾಗ್ಲೂ ನೀನು ನಿನ್ನೆದ್ದೇ ಕೊಡೋದು ನಂಗೆ. ಮತ್ತೆ ನೀನಂತೂ ಒಳ್ಳೇದೊಳ್ಳೆ ತಿಂತಿರ್ತೀಯ. ನಂಗೂ ಏನಾದ್ರೂ ಒಳ್ಳೆ ತಿನ್ಬೇಕಂತ ಮನ್ಸಾಗ್ತಿದೆ. ನಂಗೂ ಏನಾದ್ರೂ ಕೊಡ್ತೀಯಾ? ನೀವ್ ಈ ಮರದ ಮೇಲೆನೆ ಕೂತ್ಕೊಂಡು ನನ್ ತಲೆ ತಿಂತಾ ಇರ್ತೀರ. ಯಾವಾಗ್ಲೂ ಎಲ್ಲೂ ಎಗಿರಿ ಹೋಗಕ್ಕಾಗಲ್ಲ. ಇದೇ ಮರದ ಮೇಲೆ ದಿನ ಕಳೀತೀರಾ. ತಿನ್ನೋದಕ್ಕೆ ಏನಾದ್ರೂ ಸಿಕ್ಕಿದ್ರು ಏನಾದ್ರೂ ಒಂದು ಕೊರತೆ ಹೇಳಿ. ಅರೆ, ನನ್ ಗಂಡ ಬೆಳಗ್ಗೆ ರಾತ್ರಿ ಕಷ್ಟಪಟ್ಟು ಆಹಾರ ತರ್ತಾನೆ. ಆ ಆಹಾರ ನಿನಗ್ ಕೊಡ್ಬೇಕಂತ ನೀನ್ ಅನ್ಕೊಂಡಿದೀಯಾ? ಏನ್ ಸಿಗುತ್ತೋ ಅದನ್ ತಿನ್ನು. ಹದ್ದು ಏನೂ ಮಾತಾಡ್ದೆ ಪಾಪ ಅದೇ ಆಹಾರನ ತಿನ್ನುತ್ತೆ. ದಿನ ಪಕ್ಷಿಯ ಈ ತರದ ಮಾತುಗಳನ್ನ ಕೇಳ್ಬೇಕಾಗುತ್ತೆ. ಆದ್ರೆ ಪಾಪ ಅದೇನೂ ಮಾಡಕ್ಕಾಗಲ್ಲ. ಅದಕ್ಕೆ ಪಾಪ ಎಗರಕ್ಕಾಗಲ್ಲ. ಅದ್ರಿಂದ ಅದು ಆಹಾರ ತರೋ ಪ್ರಯತ್ನ ಕೂಡ ಪಾಪ ಮಾಡಕ್ಕಾಗೋದಿಲ್ಲ. ಅದ್ರಿಂದ ಈ ಹಕ್ಕಿಯ ಕಷ್ಟ ಕೊಡೋ ಮಾತುಗಳನ್ನ ಕೇಳ್ಬೇಕಾಗಿತ್ತು. ಅದು ಏನು ಮಾತಾಡ್ದೆ ಕೇಳ್ತಿತ್ತು. ಅಯ್ಯೋ ದೇವ್ರೆ, ನೀನು ಜೀವ ಕೊಟ್ಟು ನನ್ನ ಜೀವನನ ಯಾಕೆ ಹೀಗೆ ಮಾಡಿದೆ? ನಾನು ಬದುಕಿದ್ದು ಈ ಭೂಮಿ ಮೇಲೆ ಯಾರಿಗೆ ಏನು ಮಾಡಲಿ? ನಾನೊಬ್ರಿಗೆ ಭಾರ ಅಷ್ಟೇ. ಈ ಮರದ ಮೇಲಂತೂ ಯಾರು ಬರೋದು ಕೂಡ ಇಲ್ಲ. ಯಾರಾದರೂ ಬಂದರೆ ನನಗೆ ಅವರು ಹೊಟ್ಟೆಗೆ ಹಾಕಬೇಕಾಗತ್ತೆ. ಒಂದಿನದ ವಿಷಯ ಆದರೂ ಹೌದು ಅಂತ ನನ್ನ ಜೀವನ ಹೀಗೇನೆ ಇರುತ್ತಾ? ನೀವು ಯಾಕೆ ನನಗೆ 2 ರೆಕ್ಕೆನ ಸರಿ ಕೊಟ್ಟಿಲ್ಲ? ನಾನು ಹಾರ್ಬೋದಿತ್ತು, ಆಕಾಶದ ಎತ್ತರಕ್ಕೆ ಹಾರ್ಬೋದಿತ್ತು, ಏನು ಬೇಕೋ ಅದನ್ನು ತಿನ್ಬೋದಿತ್ತು. ಯಾರಿಗೂ ಬೇಜಾರಂತೂ ಮಾಡ್ತಿರ್ಲಿಲ್ವಲ್ಲ. ಈ ರೀತಿ ಹದ್ದು ಅದ್ರ ಬಗ್ಗೆ ಅದು ಆಗ ಮಾತಾಡ್ಕೋತಿತ್ತು. ಆಗ ಆ ಮರದ ಬಳಿ ಇರುವ ಒಂದು ಹಾವಿನ ಮೇಲೆ ದೃಷ್ಟಿ ಬೀಳುತ್ತೆ. ಹಾವು ಚೆನ್ನಾಗಿ ಕಣ್ಬಿಟ್ಕೊಂಡು ಮೇಲೆ ನೋಡ್ತಾ ಇತ್ತು. ಈ ಹಕ್ಕಿ ಅಂತೂ ಪ್ರೆಗ್ನೆಂಟು. ಕೆಲವು ದಿನದಲ್ಲಿ ಇದು ಮೊಟ್ಟೆ ಕೊಡುತ್ತೆ. ಅದನ್ನ ನಾನು ಸ್ವಾಹ ಮಾಡ್ತೀನಿ. ತುಂಬಾ ದಿನ ಆಯ್ತು ಮೊಟ್ಟೆ ತಿಂದೆ. ಹಾವಿನ ಮಾತು ಹದ್ದು ಕೇಳಿಸ್ಕೊಳ್ಳುತ್ತೆ. ಸ್ವಲ್ಪ ದಿನ ಆದ್ಮೇಲೆ ಆ ಪಕ್ಷಿ 2 ಮೊಟ್ಟೆ ಇಡುತ್ತೆ. ಆ 2 ಪಕ್ಷಿಗಳು ತುಂಬಾನೇ ಸಂತೋಷವಾಗಿರುತ್ತೆ. ಒಂದಿನ ಆ ಪಕ್ಷಿ ಅನಾರೋಗ್ಯಕ್ಕೆ ಒಳಗಾಗುತ್ತೆ. ಅವಳ ಗಂಡ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾನೆ. ಅದ್ದೇ, ನೀನಂತೂ ಯಾವುದು ಕೆಲಸ ಮಾಡಲ್ಲ. ನನ್ನ ಹೆಂಡ್ತಿನ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಬರೋ ತನಕನ ನಮ್ಮ ಮೊಟ್ಟೆನ ನೋಡ್ಕೋ. ನೀನು ಟೆನ್ಷನ್ ಮಾಡ್ಕೊಳ್ದೆ ಹೋಗು, ನಾನು ನೋಡ್ಕೊಳ್ತೀನಿ. ಇಬ್ರು ಅಲ್ಲಿಂದ ಹೋಗ್ಬಿಡ್ತಾರೆ. ಮತ್ತೆ ಮೊಟ್ಟೆ ಅಲ್ಲೇ ಇರುತ್ತೆ. ಹಾವು ಇದೇ ಚಾನ್ಸ್ಗೋಸ್ಕರ ವೇಟ್ ಮಾಡ್ತಿತ್ತು. ಒಳ್ಳೇದಾಯ್ತು, ಹಕ್ಕಿ 2 ಮೊಟ್ಟೆ ಇಟ್ಟಿದ್ಯಾ? ಹೊಟ್ಟೆ ತುಂಬಾ ತಿಂತೀನಿ ನಾನು. ಈಗಲೇ ಈ ಮೊಟ್ಟೆನ ತಿಂತೀನಿ. ಆದರೆ ಈ ಹದ್ದಂತೂ ಇಲ್ಲೇ ಕುತ್ಕೊಂಡಿದೆ. ಅರೆ, ಈ ಹದ್ದೇನು ಮಾಡುತ್ತೆ? ಇದರ ರೆಕ್ಕೆ ಅಂತೂ ಕೆಲಸನೇ ಮಾಡಲ್ಲ.
ಇವನನ್ನ ನಂಬ್ಕೊಂಡು ಹಕ್ಕಿಗಳು ಮೊಟ್ಟೆನ ಬಿಟ್ಟೋಗಿದ್ಯಾ. ಹಾವು ಮರದ ಮೇಲೆ ಹತ್ತುತ್ತಾ ಇರುತ್ತೆ. ಇದನ್ನ ಈ ಹದ್ದು ನೋಡ್ಕೊಂಡ್ಬಿಡುತ್ತೆ. ಏಯ್, ಎಲ್ಲಿದ್ಯಾ? ಅಲ್ಲೇ ನಿಲ್ಲೋ. ಧೈರ್ಯ ಮಾಡ್ಕೊಂಡು ಮೇಲೆ ಬಂದ್ರೆ ಯಾರು ನನಗೆ ಎದುರಿಸ್ತಾ ಇರೋದು? ಅಂಗವಿಕಲ ಹದ್ದ, ಏನೋ ಮಾಡೋಕ್ಕಾಗಲ್ಲ. ಒಂದು ಸ್ಟೆಪ್ ಮುಂದೆ ಇಟ್ಟರೆ ಅದ್ಯಾವುದು ಸರಿಯಾಗಿರಲ್ಲ. ನಾನು ಹಕ್ಕಿಯ ಮೊಟ್ಟೆನ ತಿಂತೀನಿ, ಏನು ಮಾಡುತ್ತೋ ಮಾಡ್ಕೋ. ಹಕ್ಕಿಯ ಮೊಟ್ಟೆ ಹತ್ರ ಹೋಗೋದಕ್ಕಿಂತ ಮುಂಚೆ ನನ್ನ ಹೆಣನ ದಾಟ್ಕೊಂಡು ಹೋಗ್ಬೇಕು ನೀನು. ಹಾಂ, ಹೌದಾ, ನೀನು ನನ್ನೊಟ್ಟಿಗೆ ಹೋರಾಡ್ತೀಯಾ? ಹಾವು ಹದ್ದಿನ ಮಾತು ಏನು ಕೇಳದೆ ಮರದ ಮೇಲೆ ಹತ್ತಾನೆ ಇರುತ್ತೆ. ಅದು ಹೀಗೆ ಮೇಲೆ ಹತ್ತಿದ್ದಂಗ್ಲೇ ಈ ಹದ್ದು ಅದರ ಒಂದು ರೆಕ್ಕೆಯಲ್ಲಿ ತುಂಬಾ ಗಟ್ಟಿಯಾಗಿ ಇಟ್ಕೊಂಡ್ಬಿಡುತ್ತೆ. ಅದು ಎಷ್ಟು ಗಟ್ಟಿಯಾಗಿ ಇಟ್ಕೊಂಡಿರುತ್ತಂದ್ರೆ ಹಾವಿಗೆ ಅದನ್ನ ಅದು ಕಾಪಾಡ್ಕೊಳಕ್ಕಾಗಿಲ್ಲ. ಅಷ್ಟರಲ್ಲೇ 2 ಪಕ್ಷಿಗಳು ಅಲ್ಲಿಗೆ ಬರ್ತವೆ. ಈ ಹಾವು ಇಲ್ಲಿಂದ ಬಂತು? ನನ್ನ ಮಗು ಚೆನ್ನಾಗೇ ಇದೆ ಅಲ್ವಾ? ಪಕ್ಷಿ, ನಿನ್ನ ಮೊಟ್ಟೆನ ನೋಡ್ಕೊ ನೀನು. ನಾನು ಈ ಹಾವನ್ನ ನೋಡ್ಕೊಳ್ತೀನಿ. ಬೇಗ ಹೋಗು, ಇವನು ನಿಮ್ಮ ಮೊಟ್ಟೆನ ತಿನ್ನಕ್ ಬಂದಿದ್ದ. ಆ ಪಕ್ಷಿ ಕೂಡ ಹದ್ದಿನ ಜೊತೆ ಸೇರಿಕೊಳ್ಳುತ್ತೆ ಮತ್ತೆ ಹಾವ್ನ ಅಟ್ಯಾಕ್ ಮಾಡ್ತಾರೆ. ಹಾವು ಭಯ ಪಟ್ಕೊಂಡು ಅಲ್ಲಿಂದ ಅದರ ಪ್ರಾಣ ಕಾಪಾಡ್ಕೊಂಡು ಓಡೋಗ್ಬಿಡುತ್ತೆ. ಪಕ್ಷಿ ಇದನ್ನೆಲ್ಲ ನೋಡಿ ತುಂಬಾನೇ ಸಂತೋಷ ಪಡುತ್ತೆ. ಹದ್ದು ಅದರ ಮಕ್ಕಳ ಪ್ರಾಣ ಕಾಪಾಡ್ಬಿಡ್ತು. ಹದ್ದು ಅಣ್ಣ, ನೀನು ನನ್ನ ಮಕ್ಕಳ ಪ್ರಾಣ ಇವತ್ತು ಕಾಪಾಡಿದ್ಯಾ. ನಾನ್ ನಿನ್ನ ಏನೇನ್ ಮಾತು ಮಾತಾಡಿದೀನಿ, ಆದ್ರೆ ನೀನು ನಿನ್ನ ಪ್ರಾಣನೂ ಲೆಕ್ಕ ಮಾಡ್ದೆ ಹಾವಿನ ಜೊತೆ ಜಗಳ ಮಾಡಿ ನನ್ನ ಮಕ್ಕಳನ್ನ ಕಾಪಾಡಿದ್ಯಾ. ನಿಮ್ಮ ಈ ಸಹಾಯ ನಾನು ಯಾವಾಗ್ಲೂ ಮರೆಯೋದಿಲ್ಲ. ಹದ್ದಣ್ಣ, ನಮ್ಮನ್ನ ಕ್ಷಮಿಸ್ಬಿಡು. ನಮ್ಮ ಕಠೋರವಾದ ಮಾತಿಂದ ನಿಂಗೆ ಬೇಜಾರಾಗಿದೆ ಅಂತ ಗೊತ್ತು. ನಾವಂತೂ ನಿನ್ನ ನಾಲಾಯಕ್ ಅಂತ ಅನ್ಕೊಂಡಿದ್ವಿ, ಆದ್ರೂ ನಮಗೆ ನೀನು ಹೆಲ್ಪ್ ಮಾಡಿದ್ಯಾ. ಅರೇ, ಇದಂತೂ ನನ್ನ ಕರ್ತವ್ಯ. ಇವಾಗ ಪಕ್ಷಿಗಳು 2 ಹದ್ದುನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇತ್ತು. ಮತ್ತೆ ಹದ್ದಿನ ಬಳಿ ತುಂಬಾ ಪ್ರೀತಿಯಿಂದ ಮಾತಾಡ್ತಿದ್ವು. ಈಗ 3 ಸೇರಿ ತುಂಬಾ ಸಂತೋಷವಾಗಿ ಆಲದ ಮರದಲ್ಲಿ ಜೀವಿಸ್ತಾ ಇದೆ.